ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಇವತ್ತು ನಾವು KGF ಕೋಲಾರ ಜಿಲ್ಲೆ KGFನಲ್ಲಿ ನಮ್ಮ ವಕೀಲರ ಸಂಘ ಮತ್ತು ಕಾನೂನು ಸೇವೆಗಳ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ನಾವೆಲ್ಲ ನ್ಯಾಯಾಧೀಶರು ಮತ್ತು ನಮ್ಮ ಎಲ್ಲ ವಕೀಲರು ಕೂಡ ನಮ್ಮ ಎಲ್ಲ ನ್ಯಾಯಾಲಯಗಳ ಸಿಬ್ಬಂದಿ ವರ್ಗದವರು ಸೇರಿ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲ ಸೇರಿ ಇವತ್ತು ಮಾಡಿದ್ದೇವೆ. ನಮ್ಮ ಯೋಗ ಮಾಸ್ಟರು ಕೂಡ ಅವರ ಸಮಯದ ಅಭಾವ ಇದ್ದರೂ ಕೂಡ ಅವರು ಬಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಯೋಗಾಭ್ಯಾಸಗಳನ್ನು ಹೇಳಿಕೊಟ್ಟಿದ್ದಾರೆ. ತುಂಬ ಸರಳವಾದ ಮತ್ತು ಆರೋಗ್ಯಕರವಾಗಿ ಇರ್ತಕ್ಕಂಥದ್ದು, ಅನುಕೂಲವಾಗುತ್ತೆ ಮತ್ತು ನಮ್ಮ ಶರೀರಕ್ಕೆ ಏನು ಶರೀರ ಮತ್ತು ದೇಹಕ್ಕೆ ಏನು ಬೇಕೋ ಅವುಗಳನ್ನು ದಿನನಿತ್ಯ ನಾವು ಉಪಯೋಗ ಮಾಡಿಕೊಂಡ್ರೆ ಆದರೆ ಅದರಿಂದ ಎಲ್ರಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ. ನಾವು ಸುದೀರ್ಘವಾದ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅನ್ನೋದಕ್ಕೆ ಈ ಉದಾಹರಣೆ ಅಂತ ನಾನು ಇಷ್ಟಪಡ್ತೀನಿ. ಒಂದೇ ದಿವಸ ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ದಿನ ಮಾತ್ರ ನಾವು ಸೀಮಿತವಾಗಿರಬಾರ್ದು. ಎಲ್ಲರೂ ಕೂಡ ನಿರಂತರವಾಗಿ ನಾವೇನು ಇವತ್ತು ನಾವು ಕಲ್ತಿದ್ದೇವೆ ಅದನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಗಳಿಗೂ ಕೂಡ, ನಮ್ಮ ಕುಟುಂಬದ ಸದಸ್ಯರುಗಳಿರ್ಬೋದು, ಸ್ನೇಹಿತರಿರ್ಬೋದು, ನಮ್ಮ ಬಂಧು ಬಾಂಧವರು ಕೂಡ ಇಲ್ಲ ಇದರಿಂದ ಯೋಗಾಸನದ ಅನುಕೂಲತೆಗಳು, ಅದರಿಂದ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ. ಆ ಒಂದು ದೃಷ್ಟಿಯಲ್ಲಿ ಈ ದಿನ ನಮಗೆ ಎಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ಕೂಡ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇವತ್ತು ನಮ್ಮ ವಕೀಲ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಬಂದು ನಮ್ಮ ನ್ಯಾಯಾಧೀಶರು ನಾವೆಲ್ಲರೂ ಕೂಡ ಬಂದು ಇವತ್ತು ಯೋಗವನ್ನು ಆಚರಣೆ ಮಾಡಿದ್ದೇವೆ. ಈ ಒಂದು ಸಮಯ ನಿರಂತರವಾಗಿ ಇದು ಮುಂದಿನ ವರ್ಷದ ತನಕ ಮುಂದಿನ ಅಂತಾರಾಷ್ಟ್ರೀಯ ಯೋಗ ದಿನ ಬರುವವರೆಗೂ ಕೂಡ ಇದನ್ನು ನಿರಂತರವಾಗಿ ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಎಲ್ಲರಿಗೂ ಬಂದು ಇದನ್ನು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಜನತೆಗೆ ತಿಳಿಸ್ತಾ ಇದ್ದೀವಿ. ಈ ದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಸಹ ಈ KGF ನ್ಯಾಯಾಲಯದ ಆವರಣದಲ್ಲಿ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಗೂ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಹಿರಿಯ ಮತ್ತು ಕಿರಿಯ ವಕೀಲರ ಸಮ್ಮುಖದಲ್ಲಿ ಹಾಗೂ ನ್ಯಾಯಾಲಯದ ಸಿಬ್ಬಂದಿಯ ಜೊತೆಗೆ ಎಲ್ಲ ಸೇರಿ ನಾವು ಈ ದಿನ ಇಲ್ಲಿ ಯೋಗಾಭ್ಯಾಸವನ್ನು ಮಾಡಿದ್ದೇವೆ. ಇದನ್ನು ಪ್ರತಿದಿನ ನಾವು ಯೋಗಾಭ್ಯಾಸ ಮಾಡಿದ್ರೆ ನಮ್ಮ ಆರೋಗ್ಯದಲ್ಲಿ ಒಂದು ಸುಧಾರಣೆಯನ್ನು ಕಾಣ್ತೀವಿ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಈ ಒಂದು ಯೋಗವನ್ನು ಮಾಡೋದರಲ್ಲಿ ಪ್ರತಿದಿನ ತೊಡಗಿಸ್ಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ಯೋಗಾಭ್ಯಾಸವನ್ನು ಮಾಡಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೈ ಕರ್ನಾಟಕ.